ಸ್ನೇಹಿತರೆ, ನಾನು ನಿಮಗೆ ಒಂದು ಮಾತು ಹೇಳೋದಾದರೆ, ಕೇವಲ ಒಂದು ಕಪ್ ಪಾನೀಯ ಅಥವಾ ಡ್ರಿಂಕ್ಸ್ನ ಸಹಾಯದಿಂದ 15ರಿಂದ 20 ದಿನಗಳ ಒಳಗಡೆ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬಹುದು. ನಮ್ಮ ತೂಕದಲ್ಲಿ ಗಣನೀಯವಾದ ಇಳಿಕೆಯನ್ನು ಮಾಡ್ಬೋದು. ನಿಮಗೆ ಏನು ಅನಿಸ್ಬೋದು? ಖಂಡಿತವಾಗಿಯೂ ನಿಮಗೆ ಆಶ್ಚರ್ಯ ಅನಿಸ್ಬೋದು. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ದೇಹದಲ್ಲಿ ಸಂಗ್ರಹವಾಗುವ ಕೊಬ್ಬನ್ನು ಕರಗಿಸಿಕೊಳ್ಳಿಕ್ಕೆ, ಬೊಜ್ಜನ್ನು ಕರಗಿಸ್ಕೊಳ್ಳಿಕ್ಕೆ ಒಂದು ಪಾನೀಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ದೇಹದಲ್ಲಿ ತೂಕ ಯಾಕೆ ಹೆಚ್ಚಳ ಆಗುತ್ತೆ, ಇದರಿಂದ ನಮಗೆ ಏನೇನು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ನೋಡೋಣ. ಒಂದು ಸಲ ನಮ್ಮ ದೇಹದಲ್ಲಿ ತೂಕ ಹೆಚ್ಚಳ ಆದಂತೆ ಇದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಬರುತ್ತೆ. ಅದರಲ್ಲಿ ಕೆಲವೊಂದು ಸಮಸ್ಯೆಗಳು ಡಯಾಬಿಟಿಕ್ಸ್, BP, ಶುಗರು, PCOD, PCOS, ಥೈರಾಯ್ಡು ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇವೆಲ್ಲವೂ ಕೂಡ ನಮಗೆ ಎದುರಾಗ್ತಾ ಹೋಗ್ತವೆ. ಇವೆಲ್ಲವನ್ನು ನಾವು ಕಡಿಮೆ ಮಾಡಬೇಕು ಅಂತಂದರೆ ನಾವು ಫುಡ್ಗಳ ಬಗ್ಗೆ ಗಮನ ಕೊಡಬೇಕು. ತೂಕವನ್ನು ಕಡಿಮೆ ಮಾಡ್ಕೋಬೇಕು. ತೂಕವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕಂದ್ರೆ ನಾವು ಸಾಕಷ್ಟು ಜನ ಅವರ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಕಷ್ಟಪಡ್ತಾ ಇರ್ತಾರೆ. ಆದರೆ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಅವರಿಗೆ ಕಡಿಮೆ ಆಗ್ತಾ ಇರುವುದಿಲ್ಲ. ಹಾಗಾದರೆ ಅಷ್ಟು ಕಷ್ಟನ ವೆಯ್ಟ್ ಲಾಸ್ ಮಾಡೋದು ಅಂತ ನೋಡೋಣ. ಇಲ್ಲಿ ಆರಾಮ್ಸೆ ಈಸಿಯಾಗಿ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದು. ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಆದರೆ ಅದನ್ನು ಕಡಿಮೆ ಮಾಡಿಕೊಳ್ಳುವ ವಿಧಾನವನ್ನು ಸರಿಯಾಗಿ ನೋಡ್ಕೋಬೇಕು. ಹೇಗೆ ಕಡಿಮೆ ಮಾಡ್ಕೋಬೇಕು ಎಂಬುದನ್ನು ನಾವು ನೋಡ್ಕೊಳ್ಳೋಣ. ಅದನ್ನು ಫಾಲೋ ಮಾಡಿಕೊಂಡು ಸರಿಯಾಗಿ ಹೋಗಬೇಕು. ಹೌದು ಸ್ನೇಹಿತರೆ, ಒಂದು ಸಲ ನಮ್ಮ ದೇಹದಲ್ಲಿ ತೂಕ ಹೆಚ್ಚಳ ಆಯಿತು ಅಂದರೆ, ತೂಕದ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅಂದರೆ, ನಾವು ಏನೇ ಒಂದು ಆಹಾರವನ್ನು ತಿಂದಾಗ ನೀವು ಗಮನಿಸಿರ್ತಿರಬೇಕಾದ್ರೆ ಹೆಚ್ಚು ತೂಕದಿಂದ ಇರದೇ ಇರುವಂಥವ್ರು ಏನೇ ತಿಂದರೂ ಅವರು ಆ್ಯಕ್ಟಿವ್ ಆಗಿ ಒಂದು ಎನರ್ಜಿ ಇರ್ತಾರೆ. ಆದರೆ ಅವರ ದೇಹದಲ್ಲಿ ಹೆಚ್ಚು ಬೊಜ್ಜು ಇದೆ ಅನ್ನೋರು, ಅಂಥವರಿಗೆ ದಪ್ಪ ಇದ್ದಾರೆ ಅಂಥವರಿಗೆ ಏನೇ ಆಹಾರ ಪದಾರ್ಥ ತಿಂದರೂ ಊಟ ಮಾಡಿದ ತಕ್ಷಣ ಅವರಿಗೆ ಹೊಟ್ಟೆ ಉಬ್ಬಿದ ಹಾಗೆ ಆಗುವುದು, ಒಂದು ಆ್ಯಕ್ಟಿವ್ ಆಗಿ ಇರುವುದಿಲ್ಲ, ಎನರ್ಜಿ ಲೋ ಆಗುತ್ತೆ, ಸುಸ್ತಾಗುತ್ತೆ, ಆಯಾಸ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ, ಬ್ಲೋಟಿಂಗ್ ಸಮಸ್ಯೆ ಎದುರಾಗುತ್ತೆ. ಹಾಗೆ ಊಟ ಮಾಡಿದ ತಕ್ಷಣ ವಾಂತಿ ಬಂದಂಗೆ ಆಗೋದು, ನಿದ್ರೆ ಬಂದಂಗೆ ಆಗೋದು ಎಲ್ಲ ಸಮಸ್ಯೆಗಳು ಇರುತ್ತೆ. ಅದು ಯಾವುದಕ್ಕೆ ಹಾಗೆ ಆಗಿರುತ್ತೆ ಅಂದರೆ, ಅವರ ದೇಹದಲ್ಲಿನ ಹೆಚ್ಚು ತೂಕದ ಸಮಸ್ಯೆಯಿಂದ ಈ ಎಲ್ಲ ಸಮಸ್ಯೆಗಳು ಎದುರಾಗ್ತವೆ. ಹಾಗಾದರೆ ಇದನ್ನು ಕಡಿಮೆ ಮಾಡುವುದು ಹೇಗೆ ಅಂತಂದರೆ, ನಮ್ಮ ತೂಕವನ್ನು ಇಳಿಸ್ಕೊಳ್ಳುವುದು ಹೇಗೆ, ಈ ಎಲ್ಲ ಸಮಸ್ಯೆಗಳು ಎದುರಾಗದಂತೆ ತಡೆದುಕೊಳ್ಳುವುದು ಹೇಗೆ ಅಂದರೆ, ಎಲ್ಲರಿಗೂ ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂತ ಆಸೆ ಇರುತ್ತೆ. ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಅದನ್ನು ತಿಂದರೆ ದಪ್ಪ ಆಗ್ತಾರೆ, ಇದನ್ನು ತಿಂದರೆ ದಪ್ಪ ಆಗ್ತಾರೆ, ಊಟ ಕಡಿಮೆ ಮಾಡಬೇಕು, ಹೆಚ್ಚು ಎಕ್ಸಸೈಸ್ ಮಾಡಬೇಕು, ಓಡಾಟ ಮಾಡಬೇಕು, ಇದೆಲ್ಲವೂ ಕೂಡ ನಮ್ಮ ತಲೆಯಲ್ಲಿ ಫಸ್ಟ್ ಬರುವಂಥದ್ದು. ಆದರೆ ಮೇನಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು, ಮೇನಾಗಿ ತಿಳ್ಕೊಬೇಕಾಗಿರೋದು, ಇವೆಲ್ಲವನ್ನು ಮಾಡೋದ್ರ ಜೊತೆಗೆ ನಾವು ವೆಯ್ಟ್ ಲಾಸ್ ಆಗುತ್ತೆ. ಆದರೆ ಅದರ ಜೊತೆಗೆ ನಾವು ನಮ್ಮ ಗಟ್ ಹೆಲ್ತ್ ಕೂಡ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಚೆನ್ನಾಗಿರಬೇಕು. ನಾವು ಏನೇ ತಿಂದರೂ ಕೂಡ ಅದನ್ನು ಕರಗಿಸಿಕೊಳ್ಳುವಂಥ ಕೆಪಾಸಿಟಿ ನಮ್ಮ ದೇಹದಲ್ಲಿ ಇರಬೇಕು. ನಮ್ಮ ದೇಹದಲ್ಲಿ ಯಾವಾಗ ಡೈಜೆಸ್ಟಿವ್ ಸಿಸ್ಟಮ್ಮು ಅನ್ನೋದು ಸ್ಲೋ ಆಗಿ ನಡೀತಾ ಇರುತ್ತೆ, ಗಟ್ ಹೆಲ್ತ್ ಅನ್ನೋದು ಚೆನ್ನಾಗಿರುವುದಿಲ್ಲ, ನಾವು ತಿಂದಂಥ ಆಹಾರ ಎಲ್ಲ ಜಮಾ ಆಗ್ತಾ ಇರುತ್ತೆ, ಆವಾಗ ನಾವು ವೆಯ್ಟ್ ಲಾಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುವುದಿಲ್ಲ. ಆಗ ನಮ್ಮ ದೇಹದಲ್ಲಿ ಯಾವುದೇ ಎನರ್ಜಿ ಕೂಡ ಇರೋದಿಲ್ಲ. ಯಾವಾಗ ನಾವು ನಮ್ಮ ಗಟ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ತೀವಿ, ಕ್ಲೀನಾಗಿ ಇಟ್ಕೊಳ್ತೀವಿ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಫಾಸ್ಟಾಗಿ ನಡೀತಾ ಇರುತ್ತೆ, ಆವಾಗ ನಾವು ತಿಂದಿರುವಂಥ ಆಹಾರ ಎಲ್ಲವೂ ಚೆನ್ನಾಗಿ ಜೀರ್ಣ ಆಗಿ ಅದರಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸು ನಮ್ಮ ದೇಹಕ್ಕೆ ಅಬ್ಸರ್ವ್ ಆಗಿ ಒಂದು ದೇಹಕ್ಕೆ ಎನರ್ಜಿಯನ್ನು ಕೊಡುತ್ತೆ. ಇದರಿಂದ ನಾವು ಆ್ಯಕ್ಟಿವ್ ಆಗಿರಲಿಕ್ಕೆ ಸಹಾಯ ಆಗುತ್ತೆ. ನಾವು ತಿಂದಿರುವಂಥ ಆಹಾರ ಪದಾರ್ಥಗಳು ಕೊಬ್ಬಿನ ಪದಾರ್ಥಕ್ಕೆ ಪರಿವರ್ತನೆ ಆಗದೆ, ಹೆಚ್ಚು ತೂಕ ಆಗದೆ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗಾಗಿ ನಾವು ಫಸ್ಟು ಕಾನ್ಸಂಟ್ರೇಟ್ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದೆ, ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಸರಿಯಾಗಿ ನಡೀತಾ ಇದೆಯಾ ಅದ್ರ ಬಗ್ಗೆ ಗಮನ ಕೊಡಬೇಕು. ಹಾಗಾಗಿ ನಾವು ಇದರಲ್ಲಿ ತಿಳಿಸಿರುವಂಥ ಇವತ್ತಿನ ವಿಡಿಯೋದಲ್ಲಿ ಒಂದು ಕಪ್ಪು ಡ್ರಿಂಕ್ಸ್ ಅನ್ನೋದು ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ನಾವು ತಿಂದಂತಿರುವಂಥ ಎಲ್ಲ ಆಹಾರ ಪದಾರ್ಥಗಳು ಜಮಾಗಿರುತ್ತಲ್ಲ ಅದನ್ನು ಹೊರಗಡೆ ಹಾಕಲಿಕ್ಕೆ, ನಮ್ಮ ಡೈಜೆಷನ್ ಸಿಸ್ಟಮ್ನ ಫಾಸ್ಟಾಗಿ ನಡೆಯಲಿಕ್ಕೆ ಮಾಡಲಿಕ್ಕೆ, ನಾವು ತಿಂದಂಥ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣ ಆಗಿರಲಿಕ್ಕೆ ಹೆಲ್ಪ್ ಮಾಡುವಂಥ
ಮಾಡುವಂಥ ಒಂದು ಪಾನೀಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತುಂಬ ಸಿಂಪಲ್ ಪಾನೀಯ, ನೀವು ಕೂಡ ಬಳಸಿರ್ತೀರ, ಕುಡ್ದಿರ್ತೀರ. ಆದರೆ ಇದನ್ನು ಸತತವಾಗಿ 15ರಿಂದ 20 ದಿನಗಳ ಕಾಲ ಕಂಟಿನ್ಯೂ ಆಗಿ ಕುಡಿತಾ ಬಂದರೆ ಇದು ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ಕೊಡುತ್ತೆ. ನಮ್ಮ ದೇಹದಲ್ಲಿ ಒಂದು ಇಮ್ಯುನಿಟಿ ಬೂಸ್ಟ್ ಮಾಡುವ ಮೂಲಕ ನಮ್ಮ ದೇಹದಲ್ಲಿರುವಂಥ ಎಲ್ಲ ವಿಷಕಾರಿ ಅಂಶಗಳನ್ನು ತೆಗೆದು ಹೊರಗೆ ಹಾಕಲಿಕ್ಕೆ, ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯಕಾರಿಯಾಗುತ್ತೆ. ಹಾಗೆ ನಮ್ಮ ತೂಕದ ಇಳಿಕೆ ಕೂಡ ಸಹಕಾರಿಯಾಗುತ್ತೆ. ಹಾಗಿದ್ರೆ ಜಾಸ್ತಿ ತಡೆ ಮಾಡೋದು ಬೇಡ. ಆ ಒಂದು ಡ್ರಿಂಕ್ ಯಾವುದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಈ ಒಂದು ಪಾನೀಯ, ಈ ಒಂದು ಡ್ರಿಂಕ್ಸನ್ನು ಮಾಡಲಿಕ್ಕೆ ನಾವು ಇಲ್ಲಿ ಒಂದು ಲಿಂಬು ಹಣ್ಣು ತಗೋಬೇಕು. ಲೆಮನ್ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು, ಫುಲ್ ಯೆಲ್ಲೋ ಕಲರ್ ಇರಬೇಕು. ಹಾಗಿದ್ರೆ ಮಾತ್ರ ಇದರಲ್ಲಿ ರಸ ಚೆನ್ನಾಗಿರುತ್ತೆ. ಒಂದು ಲಿಂಬುವನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಇದರಲ್ಲಿರುವಂಥ ಬೀಜಗಳನ್ನೆಲ್ಲ ತೆಗೆದುಕೊಳ್ಬೇಕು. ಈ ಒಂದು ಕಟ್ ಮಾಡಿದ 2 ಹೋಳುಗಳನ್ನು ನಾವು ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಬೇಕು. ಯಾವುದೇ ಕಾರಣಕ್ಕೂ ತಣ್ಣೀರಲ್ಲಿ ಹಾಕಬಾರ್ದು. ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿ ಕುಡಿದ್ರೇ ಅದರಲ್ಲಿ ಒಂದು ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ನೋಡಿ, ಈ ರೀತಿ ಬೀಜಗಳನ್ನೆಲ್ಲ ತೆಗೆದುಕೊಳ್ಬೇಕಾಗುತ್ತೆ. ಮೊದಲಿಗೆ ಲೆಮನ್ನಲ್ಲಿರುವ ವಿಟಮಿನ್ ಸಿ ಮತ್ತು ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸ್ ನಮ್ಮ ದೇಹದಲ್ಲಿರುವಂತಹ ಫ್ಯಾಟನ್ನು ಕರಗಿಸಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಬೊಜ್ಜನ್ನು ಕರಗಿಸುತ್ತೆ. ಹಾಗೆ ನಾವು ಆರಾಮವಾಗಿ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದು. ಇದ್ರ ಜೊತೆಗೆ ನಮಗೆ ಬ್ಲೋಟಿಂಗ್ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಶಕ್ತಿ ಇರುತ್ತೆ. ನಮ್ಮ ಬಾಡಿಯನ್ನು ಹೈಡ್ರೇಟ್ ಆಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಬಾಡಿ ಹೈಡ್ರೇಟ್ ಆಗಿರುವುದರಿಂದ ಯಾವುದೇ ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಕಲೆಕ್ಷನ್ ಆಗದ ಹಾಗೆ ತೂಕವನ್ನು ಕಡಿಮೆ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಒಂದು ನಿಂಬೆಹಣ್ಣಿನ ರಸ ರೆಡಿ ಆಯಿತು. ಇವಾಗ ಇದನ್ನು ನಾವು ಯಾವಾಗ ಕುಡಿಬೇಕಂದ್ರೆ ರಾತ್ರಿ ಊಟ ಆದಮೇಲೆ, ನಾವು ಊಟ ತಿಂಡಿ ಯಾವುದೇ ಒಂದು ಪದಾರ್ಥವನ್ನು ತಗೊಳ್ತಾ ಇದ್ದರೆ ಅದು ಆದಮೇಲೆ ಅರ್ಧ ಗಂಟೆ ನಂತರ ನಾವು ಈ ಒಂದು ಪಾನೀಯವನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ನೀವು ಬೆಳಗ್ಗೆ ಈ ಪಾನೀಯವನ್ನು ಕುಡಿತಾರೆ ಅಂದರೆ ಕುಡಿಬಹುದು, ಮತ್ತು ರಾತ್ರಿಯೂ ನೀವು ಇದನ್ನು ತೆಗೆದುಕೊಳ್ಬೋದು. ಇದೇ ರೀತಿ 15ರಿಂದ 20 ದಿನಗಳ ಕಾಲ ಈ ಒಂದು ಪಾನೀಯವನ್ನು ನೀವು ತೆಗೆದುಕೊಳ್ತಾ ಬಂದರೆ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಸರಳವಾಗಿ ತಯಾರಿ ಮಾಡಿದಂಥ ಈ ಒಂದು ಕಪ್ ಡ್ರಿಂಕು ಎಷ್ಟು ಒಂದು ಚಮತ್ಕಾರಿಯಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಇದರಲ್ಲಿ ಬಳಸಿರುವಂಥ ಲಿಂಬೆಹಣ್ಣಿನ ರಸ ಎಷ್ಟೊಂದು ಪ್ರಯೋಜನಕಾರಿ ಅಂಶಗಳಿವೆ. ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಎಷ್ಟು ಸಹಕಾರಿಯಾಗಿದೆ ಎಂಬುದನ್ನು ನೀವು ತಿಳ್ಕೊಂಡ್ರೆ, ಇದನ್ನು ನೀವು ದಿನನಿತ್ಯ ರಾತ್ರಿ ಮಲಗುವ ಸಮಯದಲ್ಲಿ ಕುಡಿದು ಮಲಗಬಹುದು. ನಿಮ್ಮ ಊಟ ತಿಂಡಿ ಎಲ್ಲ ಆಗಿ ರಾತ್ರಿ ಮಲಗುವ ಅರ್ಧ ಗಂಟೆ ಮುಂಚಿತವಾಗಿ ಈ ಒಂದು ಕಪ್ ಡ್ರಿಂಕನ್ನು ಕುಡಿಬೋದು. ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯುವ ರೂಢಿ ಇರುತ್ತೆ, ಆದರೂ ಕೂಡ ಪರವಾಗಿಲ್ಲ. ರಾತ್ರಿ ಒಂದು ಸಲ ಕುಡಿದು ಮಲಗಿ, ಬೆಳಗ್ಗೆ ಆಗೋದ್ರೊಳಗೆ ನಿಮ್ಮ ದೇಹದಲ್ಲಿರುವಂಥ ಕೆಟ್ಟ ಕಲ್ಮಶಗಳನ್ನು ಹೊರಹಾಕ್ಲಿಕ್ಕೆ ಕೆಲಸವನ್ನು ಇದು ಮಾಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಹೊಟ್ಟೆಯನ್ನು ಕ್ಲೀನ್ ಮಾಡುತ್ತೆ. ಈ ಒಂದು ಡ್ರಿಂಕ್ಸ್ ಸಹಾಯ ಮಾಡುತ್ತೆ. ನಿಮಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಈ ಸಮಸ್ಯೆ ಇದ್ದರೂ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.